ಸಿನಿಮಾದಲ್ಲಿ? ಇಲ್ಲ ಇಲ್ಲ. ಓಕೆ, ಯಾಕೆ ತುಂಬಾ ಸೈಲೆಂಟ್ ಆಗಿದ್ರೆ ಸರ್? ಬೇರೆ ಟೈಮ್ ಈ ತರ ಇರ್ತಿದ್ವಾ ಸರ್? ಮಂಜು ಸರ್ ಹೇಳ್ತಾರೆ ನೋಡಿ, ಬೇರೆ ಟೈಮ್ ಹಿಂಗಿರ್ತಿದ್ವಾ ರಿಷಾ? ಇಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ ಅನ್ಸುತ್ತೆ. ರಿಷಾ ಹೇಳಿ, ಬೆಂಗಳೂರು ಏನ್ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಬ್ಯಾಂಗ್ಳೂರಿನ ನನ್ನ ಮೂವಿ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಇದು ನನ್ನ 2ನೇ ಮೂವಿ. ಅಂದ್ರೆ ನಾನು ಸೈನ್ ಮಾಡಿದಾಗ 3 ವರ್ಷದಿಂದ ಈ ಮೂವಿ ನಾನು ಒಪ್ಕೊಂಡಾಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಂತ ಸಿನಿಮಾ ಇದು. ಫಸ್ಟ್ನೇ ಸಿನಿಮಾ ಕ್ರೇಜಿ ಕೀರ್ತಿ ಮಾಡಿದ್ರು, ಪೂರ್ತಿ ಶೂಟಿಂಗ್ ಮೈಸೂರಲ್ಲಿತ್ತು. ಬಟ್ ಆದ್ರೆ ನಾನು ಬ್ಯಾಂಗ್ಳೂರ್ನ ನೋಡಿದ್ದು ಈ ಸಿನಿಮಾ ಮೂಲಕನೇ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಸಿನಿಮಾನ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಗೆ ತುಂಬಾ ಅಂದ್ರೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಆಗಿದ್ರಿಂದ ನನಗೊಂದು ಆಸೆ ಇದೆ, ಒಂದು ಸಿನಿಮಾದಲ್ಲಿ ಮಾಡಿದ್ದ ಕ್ಯಾರೆಕ್ಟರ್ನ ನಾನು ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಹೇಳಿ. ಈಗ ಸಾಕಷ್ಟು 4-5 ಸಿನಿಮಾಗಳು ಮಾಡಿದೀನಿ, ಅದ್ ಯಾವ್ದು ಕೂಡ ಒಂದಲ್ದೆ ಒಂದು ಬೇರೆ ವಿಭಿನ್ನ ಪಾತ್ರಗಳಿದೆ. ಸೊ ನಾನ್ ಕೇಳ್ಕೊಳ್ಳೋದು ಒಂದೇ, ಇಡೀ ಸಿನಿಮಾದಲ್ಲಿ ನನ್ನ ಗ್ಲಾಮರ್ ಆಗಿ ಪೂರ್ತಿ ತೋರಿಸಿ ಅಂತ ನಾನು ಯಾವತ್ತೂ ಯಾರನ್ನೂ ಕೇಳಲ್ಲ. ನನ್ನ ಡೈರೆಕ್ಟರ್ಸ್ ಫ್ಯೂಚರ್ಗೂ ನಾನು ಕೇಳೋದು, 10 ನಿಮಿಷ ತೋರಿಸಿದ್ರು ಕೂಡ 10 ನಿಮಿಷ ನನ್ನ ಪಾತ್ರ ಮಾತಾಡ್ಬೇಕು. ಅದೇ ರೀತಿ ಈ ಸಿನಿಮಾ ಬಗ್ಗೆ ನಾನು ಕೇಳಿದಾಗ ಕಣ್ ಮುಚ್ಕೊಂಡು, ಮೇ ಬಿ ನಾನು ವರ್ಕ್ಶಾಪ್ ಏನು ಮಾಡಿರ್ಲಿಲ್ಲ ಸರ್, ಇವತ್ತಿಗೂ ನಾನು ಕೊಡ್ತೀನಿ. ಯಾವ್ದಾದ್ರು ವರ್ಕ್ಶಾಪ್ ಇದ್ರೆ ಅಥವಾ ಆಡಿಷನ್ ಕೊಡಿ ಅಂತ ಅಂದಾಗ ಖಂಡಿತವಾಗ್ಲೂ ಕೊಡ್ತೀನಿ. ಬಟ್ ಆದ್ರೆ ನನ್ ಮೇಲೆ ನಂಬಿಕೆ ಇತ್ತು ಸರ್ಗೆ. ನಾನು ಅನುಷಾ ಅವರು ಇಬ್ರು ಒಟ್ಟಿಗೆ ಹೋಗ್ತೀವಿ, ಸೊ ಏನು ಹೇಳ್ದೇನೆ 1 ಮಿನಿಟ್ ಅಲ್ಲಿ ಇಲ್ಲ ನೀವಿಬ್ರು ಮಾಡ್ತೀರಾ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಹುಮ್ಮಸ್ ಕೊಟ್ಟಿದ್ದ ಸಿನಿಮಾ ಇದು. ಬ್ಯಾಂಗ್ಳೂರಿನ ಸಿನಿಮಾ ಸೈನ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಾನು ಇಂಡಸ್ಟ್ರಿಲಿ ಸರ್ವೈವ್ ಆಗ್ತಿದ್ನ ಇರ್ತಿರ್ಲಿಲ್ವಾ ಅಂತ ಒಂದು ಯಾವಾಗ್ಲೂ ಒಂದು ಕ್ವಶನ್ ಕಾಡುತ್ತೆ. ಬಟ್ ಆದ್ರೆ ಈ ಸಿನಿಮಾ ಮೂಲಕ ನನ್ನ ಲಕ್ ಚೇಂಜ್ ಆಯ್ತು, ತುಂಬಾ ಆಪರ್ಚುನಿಟಿ ಸಿಕ್ತು. ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡ್ಬಿಡ್ತೀವಿ, ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಐ ವಾಸ್ ಲೈಕ್ ಧರ್ಮ ಸರ್ ಜೊತೆ ಮಾಡ್ತೀನಿ ಅಂತ ಇದ್ದಾಗ ಡೆಫಿನೆಟ್ಲಿ ನಾನು ಕಣ್ ಮುಚ್ಕೊಂಡು ನಾನು ಇಲ್ಲ ಅಂತ ಹೇಳಕ್ಕೆ ಆಗಿಲ್ಲ. ಇಟ್ ವಾಸ್ ಅ ಡ್ರೀಮ್. ಅಂಡ್ ಆಬ್ವಿಯಸ್ಲಿ ಅವ್ರ ಜೊತೆ ಆಕ್ಟ್ ಮಾಡ್ಕೊಂಡಿದ್ದು ನಂಗೆ ತುಂಬಾನೇ ಖುಷಿ ಇದೆ. ಯಾವುದೇ ಏನೇ ಸ್ಕ್ರಿಪ್ಟ್ ಇರ್ಲಿ ಅವ್ರು ಅಥವಾ ಅವ್ರ ಕೆಲಸ ಅವ್ರ ಜೊತೆ ಮಾಡ್ಬೇಕಾದ್ರೆ ಅವರಿಂದ ಕಲ್ತಿದ್ದು ನಂಗೆ ತುಂಬಾ ಇದೆ. ಪ್ರತಿಯೊಂದು ಸೀನ್ಗಳು ತೆಗಿಬೇಕಾದ್ರೂ ಕೂಡ ಅವ್ರು ಹೋಗಿ ನೋಡೋದಾಗ್ಲಿ ಅಥವಾ ಬೆಟರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ್ಲಿ ಅದೆಲ್ಲ ಇನ್ಸ್ಪಿರೇಷನ್. ಅಂಡ್ ಈವನ್ ಅನುಷಾ ಅವ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಈವನ್ ಶಿ ಹ್ಯಾವ್ ಬೀನ್ ಗೈಡೆಡ್ ಫಾರ್ ಮೆನಿ ಸೀನ್ಸ್. ಸೊ ತುಂಬಾ ಜನ ಜೊತೆ ಕೆಲಸ ಮಾಡಿದೀನಿ. ಬಾಲರಾಜವಾಡಿ ಸರ್ ಆಗ್ಲಿ, ಅವರಂತೂ ಇವಾಗ ನನ್ನ ತಂದೆ ರೂಪನೇ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿಗೂ ನನ್ಗೆ ಏನೇ ಸ್ಕ್ರಿಪ್ಟ್ ಅಲ್ಲಾಗ್ಲಿ ಯಾವುದೇ ಬೇರೆ ಸಿನಿಮಾಗಳಲ್ಲಾದ್ರೂ ಒಂದು ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಯಾಕಂದ್ರೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳಕ್ ಆಗಲ್ಲ. ಆಲ್ವೇಸ್ ಕಂಪ್ಲೇಂಟ್ ಇರ್ತಾ ಇತ್ತು ಸರ್, 24 hours ಕಾಲ್ ಶೀಟ್ ನನ್ನ ಬಗ್ಗೆನೇ ಮಾತಾಡಿತ್ತು. ಆಲ್ಮೋಸ್ಟ್ ನಾನು 3 ಸತಿ 24 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದೀನಿ. ನಾನು ಅವಾಗ ಹೇಳ್ತಾ ಇದ್ದೆ ಸರ್ 24 hours ಮಾಡ್ತಾ ಇದ್ದೀರಾ 24 hours ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಇವತ್ತು ನೋಡಿದಾಗ ಮೇ ಬಿ ನಾನು ಟ್ರೇಲರ್ ಅಲ್ಲಿ ತುಂಬಾ ಕಡಿಮೆ ಕಾಣಿಸಿರ್ಬೋದು ಅಥವಾ ಕಾಣಿಸದೇ ಇರ್ಬೋದು ಕೂಡ, ಅದನ್ನು ಕಂಪ್ಲೇಂಟ್ ನಾನು ಹೇಳ್ತಾನೆ ಇದ್ದೆ, ಯಾಕೆ ಸರ್ ನನ್ ಸ್ವಲ್ಪ ಕಾಣಿಸಿ ಅಂತ. ಬಟ್ ಹಾನೆಸ್ಟ್ಲಿ ಸಿನಿಮಾ ಅಂತ ನೋಡಿದಾಗ ನಾನು ಕತೆಗೋಸ್ಕರ ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ. ತುಂಬಾ ವಿಭಿನ್ನವಾಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾನೆ ಅಲ್ಲ, ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಇವತ್ತಿನ ಜನರೇಷನ್ ಅಲ್ಲಿ ನಮ್ಮ ಅವೇರ್ನೆಸ್ ಏನಿದೆ ಸೋಷಿಯಲ್ ಅಥವಾ ಈಗ ಏನಂತ ಹೇಳ್ಬೇಕಂದ್ರೆ ಯೂತ್ಸ್ಗಳು ಹೇಗೆ ಸಫರ್ ಪಡ್ತಾ ಇದ್ದಾರೋ ಅಥವಾ ಹೇಗೆ ಪ್ರೊಟೆಕ್ಟ್ ಆಗ್ಬೇಕು ನಮಗ್ ನಾವು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೀಡಿಯಾದವ್ರಿಗೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಕಣ್ಮುಂದೆ ನಾನು ಎಷ್ಟು ಕಾಣಿಸ್ಕೊಂತೀನೋ ಅಷ್ಟು ನನಗೆ ಈಗ್ಲಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಮರೆಯಕ್ಕಾಗತ್ತ. ಆಲ್ ದಿ ವೆರಿ ಬೆಸ್ಟ್ ರಿಷಾ, ಒಳ್ಳೆದಾಗ್ಲಿ. ಬೆಂಗಳೂರಿನ ಸಿನಿಮಾದಿಂದ ನಿಮ್ಗೆ ಇನ್ನಷ್ಟು ಅವಕಾಶಗಳು. ಥ್ಯಾಂಕ್ ಯು ರಿಷಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ರಿಷಾ ಹೇಳಿದ್ರು ಅನುಷಾ ತುಂಬಾ ಸೀನಿಯರ್ ಅಂತ.